ವೀಕ್ಷಕರೇ, ನಮ್ಮ ಚಳ್ಳಕೆರೆ ಟಿವಿಗೆ ಸ್ವಾಗತ. ಇಂದಿನ ಪ್ರಮುಖ ಸುದ್ದಿ. ಮಧ್ಯ ಕರ್ನಾಟಕದ ಆರಾಧ್ಯ ದೈವ ನಾಯಕನಹಟ್ಟಿ ಶ್ರೀ ಗುರು ತಿಪ್ಪೇರುದ್ರಸ್ವಾಮಿ ದೇವಾಲಯದ ಒಳಮಠ, ಹೊರಮಠ, ಏಕಾಂತೇಶ್ವರ ಮಠಗಳಲ್ಲಿ ಗುರುವಾರ ನೂತನ ಹೊಸ ವರ್ಷದ ಪ್ರಯುಕ್ತ ವಿಶೇಷ ಪೂಜೆ ಕೈಕಾರ್ಯಗಳು ನೆರವೇರಿಸಲಾಯಿತು. ಬೆಳಗಿನಿಂದಲೇ ಭಕ್ತರು ಸರತಿಯ ಸಾಲಿನಲ್ಲಿ ನಿಂತು ದರ್ಶನ ಪಡೆದುಕೊಂಡರು. ಇದೇ ವೇಳೆ ಶ್ರೀ ಗುರು ತಿಪ್ಪೇರುದ್ರಸ್ವಾಮಿ ದೇವಸ್ಥಾನದ ಕಾರ್ಯನಿರ್ವಹಣಾಧಿಕಾರಿ ಎಚ್ ಗಂಗಾಧರಪ್ಪ ಮಾತನಾಡಿದರು. ಕಾಯಕ ಯೋಗಿ ಶ್ರೀ ಗುರು ತಿಪ್ಪೇರುದ್ರಸ್ವಾಮಿ ನಾಡಿನ ಸಮಸ್ತ ಜನತೆಗೆ ಸುಖ, ಶಾಂತಿ, ನೆಮ್ಮದಿ ನೀಡಲಿ. 2026ರ ನೂತನ ವರ್ಷ ಪ್ರತಿಯೊಬ್ಬರಿಗೂ ಹರ್ಷವನ್ನ ತರಲಿ. ತಿಪ್ಪೇರುದ್ರಸ್ವಾಮಿ ದಯೆಯಿಂದ ನಾಡಿಗೆ ಮತ್ತು ಈ ಹೋಬಳಿಯ ಜನರಿಗೆ, ಜಾನುವಾರುಗಳಿಗೆ ಉತ್ತಮ ಮಳೆ, ಬೆಳೆ, ಆರೋಗ್ಯ ಮತ್ತು ನೆಮ್ಮದಿ, ಭಕ್ತರ ಇಷ್ಟಾರ್ಥಗಳನ್ನು ಈಡೇರಿಸುವಂತಾಗಲಿ ಎಂದಿದ್ದಾರೆ. ಶ್ರೀ ಗುರು ತಿಪ್ಪೇರುದ್ರಸ್ವಾಮಿ ದೇವಸ್ಥಾನದ ಸಿಬ್ಬಂದಿಗಳಾದ ಸತೀಶ್, ಮನು, ಮಹೇಶ್, ತಿಪ್ಪಮ್ಮ, ಪ್ರಕಾಶ್, ಶಿವಣ್ಣ, ರುದ್ರೇಶ್, ಮಹದೇವ್, ಮಂಜಣ್ಣ, ಶಿವರಾಜ್, ತಿಪ್ಪೇಸ್ವಾಮಿ, ದುರ್ಗೇಶ್ ಸೇರಿದಂತೆ ನೂರಾರು ಭಕ್ತರು ಹಾಜರಿದ್ದರು. ನಮಸ್ಕಾರ. ನಾನು ಗಂಗಾಧರ ಕಾರ್ಯನಿರ್ವಹಣಾಧಿಕಾರಿಗಳು, ಶ್ರೀ ಗುರು ತಿಪ್ಪೇರುದ್ರಸ್ವಾಮಿ ದೇವಸ್ಥಾನ, ನಾಯಕನಹಟ್ಟಿ, ಚಳ್ಳಕೆರೆ ತಾಲೂಕು, ಚಿತ್ರದುರ್ಗ ಜಿಲ್ಲೆ. ಈ 2026ರ ಜನವರಿ 1ರಂದು ಎಲ್ಲರಿಗೂ ಕೈಗೊಳ್ಳುವುದಾದರೆ ಶ್ರೀ ಗುರು ತಿಪ್ಪೇರುದ್ರಸ್ವಾಮಿಯು ಈ 2026ರ ಹೊಸ ವರ್ಷದಲ್ಲಿ ಎಲ್ಲರಿಗೂ ಸಹ ಸುಖ, ಸಮೃದ್ಧಿ, ಆರೋಗ್ಯ, ನೆಮ್ಮದಿ ಕೊಡಲಿ ಅಂತೇಳಿ ಕೇಳ್ಕೊಳ್ತೀನಿ. ನಮ್ಮ ನಾಯಕನಹಟ್ಟಿ ಹೋಗಲಿ ತುಂಬ ಬೆಳೆ ಚೆನ್ನಾಗಬೇಕು, ರೈತರು ಕೂಡ ಚೆನ್ನಾಗಿರಬೇಕು, ಚೆನ್ನಾಗಾಗಬೇಕು ಅಂತ ಕೇಳ್ಕೊಂಡು ದೇಶ ಮತ್ತು ರಾಜ್ಯ ಸಮೃದ್ಧಿಯಾಗಿರಲಿ ಅಂತ ಜನರಲ್ಲಿ ಬೇಕಂತ 2026 ಯಶಸ್ವಿಯಾಗಿರಲಿ ಅಂತೇಳಿ ಕೇಳ್ಕೊಂಡು